ಅಲ್ಲಿ 100 ಎಕರೆ ಕೇಳ್ತಾ ಇದ್ದಾರೆ. ಸೆಮಿ ಕಂಡಕ್ಟರ್ ಮಾಡಬೇಕು, ನಮಗೆ ಜಾಗ ತೋರಿಸಿ ಸರ್ಕಾರದಿಂದ ಒಂದು ಸೆಮಿ ಕಂಡಕ್ಟರ್ ಅಂತ ಜನ ಉಳ್ಗೆ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂದರೆ ಅದಕ್ಕೆ ಸಹಕಾರ ಇಲ್ಲ. ಇವತ್ತು ಕೋಲಾರದಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಮಾಡಬೇಕಂತ ನಾವು ಮುಂದೆ ಹೋಗಿದಾಗ ಅದಕ್ಕೂ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ. ಯಾವ ವಿಚಾರದಲ್ಲಿ ಸರ್ಕಾರ ಇವತ್ತು ಏನು ಒಂದು ಕುಮಾರಸ್ವಾಮಿ ಏನೋ ಒಂದು ಮಾಡಬೇಕು, ರಾಜ್ಯಕ್ಕೆ ಏನಾದರೂ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕಂತ ಎಲ್ಲ ಚಿಂತನೆ ಇವತ್ತು ಮಾಡೋಕ್ಕೆ ಹೋದರೆ ಸಹಕಾರ ಇಲ್ಲ ಸರ್ಕಾರದಲ್ಲಿ. ಅದು ಸಾವಿರ ಸುಳ್ಳುಗಳು ಹೇಳ್ಕೊಂಡು ಇವತ್ತು ಬರೀ ಕಾಂಟ್ರವರ್ಸಿಯಲ್ಲಿ ಬೀಳ್ತಾ ಇದ್ದಾರೆ. ಇವತ್ತವರೆಗೂ ಇವತ್ತು ನೋಡಿ ಪರಿಸ್ಥಿತಿ ರಾಜ್ಯದಲ್ಲೇ ಇದೆ. ಇವತ್ತು ರಾಜ್ಯದಲ್ಲಿ ಏನಾಗ್ತಿದೆ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗ್ತಾ ಇದ್ರೆ ಇವತ್ತು NRIಗಳು ಕರ್ನಾಟಕ ಬರಕ್ಕೆ ಹೆದರ್ತಾ ಇದ್ದಾರೆ. ಡಬಲ್ ಇಂಜಿನ್ ಸರ್ಕಾರ, ಯಾವಾಗ ಮುಖ್ಯಮಂತ್ರಿ ಸೀರು ಬಿದ್ದೋಗುತ್ತೋ, ಯಾವಾಗ ಸಿನಿಮಾ ಬಿಡ್ತಾರಂತ ಯುವಕರಿಗೆ ಉದ್ಯೋಗ ಕೊಡೋದ್ರ ಬಗ್ಗೆ ಮಾತ್ರ ಅದೇ ಉದ್ಯೋಗಕ್ಕೆ ಇಲ್ಲಿ ನೋಡಿ. ಸೂರ್ಯ ಮುಕುಂದರಾಜ್ ಅವರೇ, ನೀವು 3,000 ಕೊಡ್ತಾ ಇದ್ದೀರಿ, ಎಷ್ಟು ಜನಕ್ಕೆ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂಡ್ ಅದ್ ಯಾಕ್ರಿ ಕೊಟ್ರಿ ಅಂತ ರೂಢಾಗ್ಲೂ ಕೂಡ ಪ್ರಶ್ನೆ ಮಾಡಲ್ಲ. ಆದ್ರೆ ನೋಡಿ ಸರ್, 3,000 ಕೊಟ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂದ್ರೆ ಅವ್ರಿಗೆ ವಯಸ್ಸು ಮುಗ್ದೋಗ್ಬಿಡುತ್ತೆ. ಜೊತೆಗೆ ಒಂದ್ ಸೆಕೆಂಡ್ ಆಯ್ತು ಎಷ್ಟು ಜನ ಬರ್ತಾ ಇದೆ, ಯಾರಿಗೆ ಕೊಡ್ತಾ ಇದೆ ಸರಿ? ಈಗ ನಿರುದ್ಯೋಗಿಗಳು ಸರ್, ಸರ್ಕಾರ ಒಂದು 3,000 ಯಾರಿಗೂ ಬರ್ತಾ ಇಲ್ಲ. 80% ಜನ ನೀವು ಕೇಳೋದು ತಪ್ಪಾಗುತ್ತೆ. ಇಲ್ಲ 3,000 ಅಗತ್ಯ ಇಲ್ಲ. 3,000ಕ್ಕೆ ನಿಮ್ಮ ಉದ್ಯೋಗವನ್ನ ಕಟ್ಟಿ ಹಾಕೋದು ಬೇಡ. ಯುವನಿಧಿ ಪೋರ್ಟಲ್ ಅಲ್ಲಿ ಅಗತ್ಯ ಇರೋರಿಗೆ ಆಗುತ್ತೆ. ಎಷ್ಟು ಜನ ಕೊಟ್ಟಿದ್ದೀರಿ ಸರ್? ಎಷ್ಟು ಜನಕ್ಕೆ ಹೋಗ್ತಾ ಇದೆ ಸರ್? ಇದನ್ನ ಏನೋ ಅವರು ಡಿಗ್ರಿ ತಗೊಂಡು 3 ವರ್ಷದ ಒಳಗಡೆ ಮಾತ್ರ ಕೊಡುವಂತದ್ದು. ಇದನ್ನ ಯುವನಿಧಿ ಎಲ್ಲರಿಗೂ ಕೊಡಲ್ಲ. ಎಲೆಕ್ಷನ್ ಮುಂಚೆ ಈಗ ನೀವು UPSC KPSC ಇದು ಬೇಡ, ತಡೀರಿ. ಸೂರ್ಯ ಅವರೇ ಪಾಪ ಕೇಸಿಗೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರಿಗೆ ನಿಮ್ಗೆ ನಾಲೆಡ್ಜ್ ಇದ್ರೆ ಅಂತ ಕೇಳಿದ್ರೆ ಮೂರ್ಖತನ ಆಗ್ಬಿಡುತ್ತೆ. ಅದು ಹುಡುಗರಿಗೆ KS ಎಕ್ಸಾಮ್ಗೆ ಹಗಲು ರಾತ್ರಿ ಮದ್ವೆ ಮುಂಚೆ ಎಂಟ್ರು ಮನೆ ಅಂತೆಲ್ಲ ಬಿಟ್ಟು ತಡೀರಿ. KS ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರಿಗೆ ಒಂದ್ ಸೆಕೆಂಡ್ ಇರಿ, ತಡೀರಿ ಇಬ್ರು ಸುಮ್ನೆ ಇರಿ. KS ಎಕ್ಸಾಮಿಗೆ ಓದ್ಕೊಂಡಿರೋರಿಗೆ ಅಥವಾ IAS ಓದ್ತಾ ಇರೋರಿಗೆ ನಿಮಗೆ ನಾಲೆಡ್ಜ್ ಇದೆಯಾ ಅಂತ ಕೇಳಿದ್ರೆ ನಮ್ಮಂತ ಮೂರ್ಖರು ಇನ್ಯಾರು ಇಲ್ಲ ಸರ್. ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ನೀವು ಕೇಳಿಸ್ಕೊಳ್ಳಿ, ನಿಮ್ ಕಿವಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ನೀವು ಕೆಪ್ರು ಅಂತ ಅನ್ಕೊಂಬೇಕಾಗುತ್ತೆ, ಮೂರ್ಖರು ಅಂತ UPSC KPSC ಓದೋರಿಗೆ ನಾಲೆಡ್ಜ್ ಇರುತ್ತೆ ಅಂತ ಹೇಳಿದ್ದು, ಇರಲ್ಲ ಅಂತ ಹೇಳಿದ್ನೇನ್ರಿ? ಅವ್ರು ಎಷ್ಟು ಜನಕ್ಕೆ ಬರ್ತದೆ ಹಂಗಂದ್ರೆ 3,000? ಅಲ್ಲ 3,000 ಎಲ್ಲರಿಗೂ ಬರಲ್ಲ. ಎಷ್ಟು ಜನಕ್ಕೆ ಅಂತ ಹೇಳಿ ಸರ್. ಈಗ ನಿಮ್ ಇಲ್ಲ ಸರ್, ಅದು ಮಾಡೇ ಇಲ್ಲ. ಎಷ್ಟೋ ಜನಕ್ಕೆ ಯಾರಿಗ ಅವಶ್ಯಕತೆ ಇದೆ ಅವ್ರು ತಗೊಂತಾರೆ. ನೀವು ಅದನ್ನ ಆತರ ಅವಹೇಳನ ಮಾಡೋದಂತದ್ದು ಇದೆಯಲ್ಲ, ಭಿಕ್ಷೆ ಹಾಕೋದು. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಲೈಬ್ರರಿ ಸಿಸ್ಟಮ್ ಯಾವ ತರ ಆಗುತ್ತೆ ಎಲ್ಲ ಗೊತ್ತಿದೆ. 1,200 ರೂಪಾಯಿ ಕೊಡುವಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಲೈಬ್ರರಿ ಫೀಸ್ ಕೊಡಕ್ಕೂ ಆಗಲ್ಲ. ಎಷ್ಟೋ ಜನ ಪಾಪ ಮದುವೆ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತಾರೆ. ಇವೆಲ್ಲ ನಿಮ್ಮ ಭವ್ಯ ನರಸಿಂಹಮೂರ್ತಿ ಅವರು ಇದನ್ನ ಆರಂಭದಲ್ಲಿ ನೀವು ಹೋರಾಟ ಮಾಡಿದ್ದು. ಸೊ ಇದೆಲ್ಲ ನನಗೂ ಗೊತ್ತಿರುವಂತ ವಿಚಾರ. ಈಗ ಒಂದ್ ವಿಚಾರ ಹೇಳ್ತೀನಿ. ಈಗ ಪದವಿ ಶಿಕ್ಷಕರ ಒಂದ್ ನಿಮಿಷ ಇರಿ. ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನೀವ್ ಏನ್ ಹೇಳಿದ್ರಿ? ಆ PCM ಆ ಪರ್ಸೆಂಟೇಜ್ ಎಲ್ಲ ತಗೊಳ್ತಾ ಇದಾರೆ. ಅಂಡ್ ಇವರಿಗೆ ಉದ್ಯೋಗ ಸೃಷ್ಟಿ ಮಾಡಕ್ ಇವ್ರ ಕೈಲಿ ಆಗಲ್ಲ, ನಾವು ಬರ್ತೀವಿ ಮಾಡ್ಕೊಡ್ತೀವಿ ಅಂತ ಎಷ್ಟು ಮಾಡಿ. ಅಲ್ಲ ಒಂದ್ ನಿಮಿಷ ರೀ, ಇದೊಂದು ಉದಾಹರಣೆ ಕೊಡ್ತೀನಿ. ಈಗ 2022ರಲ್ಲಿ ಪದವಿ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ನೇಮಕಾತಿ ಆಗಿತ್ತು. ಆದ್ರೆ ಅದು ನ್ಯಾಯಾಲಯದಲ್ಲಿ ಇತ್ತೋ ಇಲ್ವೋ? ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಪದವಿ 1,200 ಜನರದ್ದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ. 1,200 ಜನದ್ದು ನೇಮಕಾತಿ ಆಗಿ ನ್ಯಾಯಾಲಯದಲ್ಲಿ ಇತ್ತು. ನ್ಯಾಯಾಲಯದಲ್ಲಿ ಅದು ಬಗೆಹರಿದಿರ್ಲಿಲ್ಲ. ಕಡೆಗೆ ಮೊನ್ನೆ ಸೆಪ್ಟೆಂಬರ್ 5ನೇ ತಾರೀಕು 1,200 ಜನಕ್ಕೆ ಇದನ್ನ ಉದ್ಯೋಗ ಇದನ್ನ ಕೊಡ್ಲಾಯ್ತು, ಅವ್ರಿಗೆ ನೇಮಕಾತಿ ಆದೇಶ ಕೊಡ್ಲಾಯ್ತು. ಈ ತರ ಅನೇಕ ಪ್ರಕರಣಗಳು ಇವತ್ತು ನಾನೇ ಮಾಡ್ಸಿದ್ದೀನಿ 1,200 ಜನಕ್ಕೆ ಕೆಲಸ. ಪದವಿ ಶಿಕ್ಷಕರಿಗೆ ಕೆಲಸ ಅವರು ನಾನು ನಿಂತ್ಕೊಂಡು ಹೋರಾಟ ಮಾಡ್ತಿದ್ದವ್ರನ್ನ ಕರ್ಕೊಂಡು ನಾವು ಕೊಡ್ಸಿರೋದ್ನೇ ಸುಳ್ಳು ಅಂತ ಮಾಹಿತಿ ಇಲ್ಲ. 2 ನಿಮಿಷ ಅವಕಾಶ ಕೊಡಿ. 2022ರಲ್ಲಿ BC ನಾಗೇಶ್ ಸರ್ ಶಿಕ್ಷಣ ಮಂತ್ರಿ ಇದ್ದಾಗ 15,000 ಶಿಕ್ಷಕರು ಪದವಿ ಕಾಲೇಜ್ಗಳಲ್ಲಿ ಏನು ಉಪನ್ಯಾಸಕರ ನೇಮಕಾತಿ ಆಗಿತ್ತು 2022 ಅದು ಹೈಕೋರ್ಟ್ ಅಲ್ಲಿ ಬಿಜೆಪಿ ಅವಧಿ ಒಳಗಾಗಿತ್ತು. ಅದೇ ಬಿಜೆಪಿ ಅವಧಿ ಒಳಗಾಗಿದ್ದೆ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತು. 3 ವರ್ಷ ನಡೀತು ಕೇಸು. 3 ವರ್ಷ ನಡೆದಿದ್ದ ಕೇಸ್ ನಾವು ಅದನ್ನ ಸರಿಪಡಿಸಿ ಅವರಿಗೆ ಕೆಲಸ ಕೊಟ್ಟಿದ್ದೀವಿ. ಈಗ ಹೈದರಾಬಾದ್ ಕರ್ನಾಟಕ, ನೀವು ಒಂದ್ ನಿಮಿಷ ಇರಿ,
ಇವತ್ತು ಎಷ್ಟೋ ಜನ ಉದ್ಯೋಗಾಕಾಂಕ್ಷಿಗಳು ನಾವು ಹೈದರಾಬಾದ್ ಕರ್ನಾಟಕದ ಮೀಸಲಾತಿಲ್ ಬರಬೇಕು ಇನ್ನೊಂದ್ರಲ್ಲಿ ಬರಬೇಕು ಅಂತ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿರೋದು ಇದೆಯೋ ಇಲ್ವೋ? ಇದೆ ತಾನೇ? ಮತ್ತೆ ನೀವು ಅದನ್ನೆಲ್ಲ ಹೇಳ್ಬೇಕಲ್ಲ. ಇದನ್ನ ಹೈಕೋರ್ಟ್ ನಲ್ಲಿ ಅದನ್ನ ಯಾರು ಮುಗಿಸ್ಕೊಟ್ಟಿರೋದು? ಯಾವ ಸರ್ಕಾರ ಮುಗಿಸ್ಕೊಟ್ಟಿರೋದು? ಅದಾದ ನಂತರ ಯಾವ್ದೋ ನೇಮಕಾತಿ ಹಗರಣ ಆಯ್ತೋ ಇಲ್ವೋ? ಹಗರಣ ಆದ್ಮೇಲೆ ಮತ್ತೆ ಮರುಪರೀಕ್ಷೆ ಆಗ್ಬೇಕು ಅಂತ ಹೋರಾಟ ಮಾಡಿದವರು ಇಷ್ಟ ಜನ. ಮರುಪರೀಕ್ಷೆ ಆಗ್ಬಾರ್ದು, ನಾವ್ ಏನ್ ಆಗ್ಬೇಕು, ಏನ್ ಬರ್ದಿದೀವಿ, ಏನ್ ಆಯ್ಕೆ ಆಗಿದೀವಿ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳಿ ಅಂತ ಕೇಳಿದ್ದಷ್ಟೇ. ಈಗ ಬಿಜೆಪಿ ಅವಧಿ ಬಿಜೆಪಿ ಅವರು 15,000 ಕಾಲ್ಫಾರ್ಮ್ ಆಗಿತ್ತಲ್ಲ, ಸೊ ಇದನ್ನ ಯಾಕೆ ನೀವು 2 ವರ್ಷ 3 ವರ್ಷ ಆಯ್ತಲ್ಲ, ಇದನ್ನ ಯಾಕೆ ಕಾನೂನು ಪ್ರಕಾರ ಮುಗಿಸ್ತಾ ಇಲ್ಲ ನೀವು? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ, ಫೈನಾನ್ಸ್ FD ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ, ಅಪ್ರೂವಲ್ ಕೊಡ್ಬೇಕಾಗುತ್ತೆ. ಸರ್ ಅಪ್ರೂವಲ್ ಕೊಟ್ಟು ಕಾಲ್ಫಾರ್ಮ್ ಆಗಿದ್ದು ಇದು ಕಾಲ್ಫಾರ್ಮ್ ಆಗಿದ್ದು KPSC ಇಂದ ನೇಮಕಾತಿ ಆಗ್ತಿದ್ದನ್ನ KE ಗೆ ಯಾರು ಕೊಟ್ಟಿದ್ರು? ಸರ್ ನಾನು ಕೇಳ್ತಾ ಇರೋದು ಈಗ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೊಟ್ಟಿದ್ದು ಯಾಕೆ? ಪರೀಕ್ಷಾ ಪ್ರಾಧಿಕಾರಕ್ಕೆ ನಾನು ಹೇಳ್ತಾ ಇರೋದು. ಈಗ 3 ವರ್ಷದಿಂದ GPST ಅವ್ರದ್ದು ಕೋರ್ಟ್ ಅಲ್ಲಿ ಕೇಸ್ ಇದೆ. ಕೇಸ್ ಇದೆಯಲ್ಲ, ಕೋರ್ಟಲ್ ಕೇಸ್ ಇರ್ಬೇಕಾದ್ರೆ ಈಗ ನೀವು ಎಲ್ಲ ಕೇಸ್ ಹಾಕ್ಸ್ಕೊಂಡು ಕೇಸ್ ಹಾಕಿ ಹೋರಾಟ ಮಾಡ್ಕೊಂಡಿರೋರು ಗೊತ್ತಿದೆ. ಸತ್ಯ ಮಾತಾಡ್ಬೇಕು. ಇವ್ರು KPSC ನಲ್ಲಿ ತಾಳಿ ಭಾಗ್ಯ ಸ್ಕೀಮ್ ತಂದವ್ರು ಇವರು. ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ಇವರು ಕೃಷ್ಣ ಅವರು KPSC ಚೇರ್ಮನ್ ಆಗಿದ್ದಂತ ಕೃಷ್ಣ ಅವ್ರನ್ನ ಯಾಕ್ರಿ ಅರೆಸ್ಟ್ ಮಾಡಿಸಿದ್ರಿ ನೀವು? ಇವತ್ತು ಬಂದಿರೋ ನಮ್ಮ ಸರ್ಕಾರದ ಮೇಲೆ ಆರೋಪಗಳು ಮಾಡಬೇಡಿ ನೀವು. ಉದ್ಯೋಗ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ದೀರಿ. ನಿಮ್ಮ ಉದ್ಯೋಗ ಈಗ ಅವ್ರಿಗೆ ಗೊತ್ತು, ಅವ್ರಿಗೆ ಕೋರ್ಟ್ ಅಲ್ಲಿರುವಂತ ಪ್ರಕರಣಗಳು ಎಷ್ಟಿದಾವೆ, ಉದ್ಯೋಗ ಎಷ್ಟಿದಾವೆ. 3,000ದಲ್ಲಿ ಜೀವನ ಮಾಡಿ ಅಂತ ಕೊಡ್ತಾ ಇಲ್ಲ. ಅದನ್ನ 3,000ದಲ್ಲಿ ಅದು ತಾತ್ಕಾಲಿಕವಾಗಿ 3,000ದಲ್ಲಿ ಜೀವನ ಕೊಡಿ, ಜೀವನ ಮಾಡಕ್ಕೆ ಅಂತ ಕೊಡ್ತಾ ಇಲ್ಲ. ನಿಮ್ಗೆ ಏನೋ ಒಂದು ಆರ್ಥಿಕವಾಗಿ ಅದೊಂದು ಶಕ್ತಿ ಕೊಡ್ಲಿ ಅಂತ ಅಷ್ಟೇ ಇರೋದು. ಬೇಡ ಅಂದ್ರೆ ಬೇಡ ತಗೊಂತಾರೆ, ಜೀವನ ಮಾಡಕ್ಕೂ ಅಲ್ಲ, ತಾತ್ಕಾಲಿಕವಾಗಿ ನಿಮಗೊಂದು ಸೆಕ್ಯೂರಿಟಿ ಕೊಡುತ್ತೆ ಅನ್ನೋದಕ್ಕೋಸ್ಕರ 3,000 ಕೊಡ್ತಾ ಇದೀನಿ ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಯಾರು ತಂದಿದ್ದು? ತಡೀರಿ ಇಲ್ಲಿ 1 ಸೆಕೆಂಡ್. ಅಲ್ಲ ಕೇಳಿಸ್ಕೊಳ್ಳಿ, ಅಲ್ಲ 1 ನಿಮಿಷ. ರಾಜಕೀಯ ಲ್ಯಾಟ್ರಲ್ ಎಂಟ್ರಿ ಇವತ್ತು UPSC ನೇಮಕಾತಿಗಳಲ್ಲಿ ನೇರವಾಗಿ ಲ್ಯಾಟ್ರಲ್ ಎಂಟ್ರಿ ನಾವು ಸ್ಟೇಟ್ ಗವರ್ನಮೆಂಟ್ ಅವರು ನೀವು ಸೆಂಟ್ರಲ್ ಗವರ್ನಮೆಂಟ್ ಬ್ಲೇಮ್ ಮಾಡ್ತಾ ಇದ್ರಿ. ನಮಗೆ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಬೇಕಾಗಿದೆ ಉದ್ಯೋಗ, ಸ್ಟೇಟ್ ಗವರ್ನಮೆಂಟ್ ಬೇಕಾಗಿದೆ. HAL ನಡೀತಾ ಇತ್ತು, ಸರ್ ಈಗ ನಮ್ಮ ಪರಿಸ್ಥಿತಿ ಹೇಳಿ ಸರ್. ಬೇರೆದು ಅಲ್ಲಿ ಬೇರೆ ಕಡೆ ಉದ್ಯೋಗ ಸೃಷ್ಟಿ ಅನ್ನೋದು ಕೇವಲ ರಾಜ್ಯ ಸರ್ಕಾರದ ಮಾತ್ರ ಇರಲ್ಲ ಸರ್. ಈಗ 3 ವರ್ಷ ನಾನು ಒಂದು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ.